ತರ ಒಂದು ಬ್ರಕೋಲಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬ್ರಕೋಲಿ ತಗೊಂಡಿದ್ದೇನೆ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಅದನ್ನು ಜಜ್ಜಿಟ್ಕೊಂಡಿದ್ದೇನೆ, ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ. ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಬಿಸಿನೀರು ಇಟ್ಟಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿ ಬಿಸಿನೀರು ಇಟ್ಕೊಳ್ಳಿ. ಬಿಸಿನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಕಿ ಬ್ರಕೋಲಿನ ತಗೊಂಡೋಣ, ಯಾಕೆಂದ್ರೆ ಹುಳ ಎಲ್ಲ ಇರುತ್ತೆ ಸ್ವಲ್ಪ ಚಿಕ್ಕ ಚಿಕ್ಕದು. ಅದರಿಂದ ಇದರಲ್ಲಿ ಒಂದು 10 ನಿಮಿಷ ಹಾಕಿ ಬಿಡಿ, ಹುಳ ಏನಾದ್ರೂ ಇದ್ರೂ ಹೋಗುತ್ತೆ. ಒಂದು 10 ನಿಮಿಷ ಇದಾಗ್ಲಿ. ಉಪ್ಪು ಹಾಕಿ ನೀರನ್ನ ಕುದಿಸಿಟ್ಟಿರೋದು, ಬಿಸಿನೀರಲ್ಲಿ ಹಾಕಿರೋದು. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹಾಕಿದ್ಮೇಲೆ ಫಸ್ಟು ಈರುಳ್ಳಿನ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿದಾಗ ಇವಾಗ ಚೆನ್ನಾಗಿ ಬೇಯುತ್ತೆ. ಬೆಳ್ಳುಳ್ಳಿ ಹಾಕಿರಿ, ಚೆನ್ನಾಗಿ ಬೇಯೋದು. ಬ್ರೌನಿಶ್ ಸ್ವಲ್ಪ ಬರಲಿ. ತುಂಬಾ ಬ್ರೌನಿಶು ಆಗಿಲ್ಲ, ತುಂಬಾ ಇದು ಆಗಿಲ್ಲ. ಇಲ್ಲಿ ನೋಡಿ, ಸ್ವಲ್ಪ ಲೈಟ್ ಆಗಿ ಆಗಿರೋದು. ಈಗ ಬಿಸಿನೀರಲ್ಲಿ ಹಾಕಿದ್ವಲ್ಲ ಬ್ರಕೋಲಿ, ಅದನ್ನ ತೆಗೆದು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಳ್ಬೇಕು. ಯಾಕೆಂದ್ರೆ ಇಲ್ಲಿ ಎಷ್ಟು ದೊಡ್ಡದಿರುತ್ತೆ ಏನಿದೆ ಅಂತ ಗೊತ್ತಿರಲ್ಲ. ಕಾಯಿ ಅದನ್ನ ನೋಡಿ ಹಾಕೊಳ್ಳಿ. ನೀವು ಉಪ್ಪನ್ನ ಬಿಸಿನೀರಲ್ಲೇ ಬೆಂದಿರುತ್ತೆ, ಇನ್ನ ಸ್ವಲ್ಪ ಬೇಯಲಿ ನೋಡಿ. ಅವಾಗ ಕಲಿಸ್ತಾ ಇರಿ, ನೀರ್ ಬಿಟ್ಕೊಳತ್ತೆ. ಫುಲ್ ಡ್ರೈ ಆಗ್ಲಿ, ಅಷ್ಟರವರೆಗೂ ಬೇಯಲಿ ನೋಡಿ. ಈಗ ಬೆಂದಿದೆ. ಈಗ ಪೆಪ್ಪರ್ ಪೌಡರ್ನ ಹಾಕಿ ಸಿಂಪಲ್ ಆಗಿ ಹೇಗ್ ಮಾಡೋದು ಈ ತರ ಒಂದ್ಸತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಪೆಪ್ಪರ್ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿರಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ತರ ಒಂದ್ಸತಿ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.